ಗರ್ಭಗುಡಿ ಒಳಗಡೆ ದೇವ್ರು ಇಲ್ಲೇ ನೋಡಿ, ಕತ್ಲೆ ಕಾಣ್ತಾ ಇಲ್ಲ. ಸೊ ನೋಡಿ ಮನೆ ಕಟ್ಟೋರೆಲ್ಲ ಈ ಥರ ಇಟ್ಕೆ ತೊಗೊಂಡು ಹೋಗ್ತಾರೆ. ಸೊ ಇಲ್ಲೆಲ್ಲ ತೊಗೊಂಡೋಗಿ ಮನೆ ಕಟ್ಟೋದಿದ್ದಲ್ಲ ಒಳ್ಳೆಯದಾಗುತ್ತೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಸೊ ಓಕೆ, ನಾವು ಎಲ್ಲ ಹೋಗ್ತಾ ಇದ್ದೀವಿ ಅಂದರೆ ಇವಾಗ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೊ ಕೇರ್ಪೇಟೆ ಹತ್ತತ್ರ ಈಗ. ಸೊ ಆ್ಯಕ್ಚುಲಿ ನಾವು ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವು, ಆ ಟೈಮಲ್ಲೇ ನೋಡಿದ್ವು ಭೂವರ ಸ್ವಾಮಿ ರೂಟು ಇದೇ ರೂಟಲ್ಲಿ KRS ರೂಟಲ್ಲೇ ಮುಂದೆ ಹೋಗುತ್ತೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಓಕೆ ಬನ್ನಿ ಹೋಗೋಣ. ಹೇಗಿದೆ ನಾವು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಸ್ನೇಹಿತರೆ ರೋಡ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು ಬೈಕಲ್ಲಿ ಏನಾದ್ರು ಬಂದರೆ. ಸೊ ಸ್ವಲ್ಪ ಲಾಂಗ್ ಅನಿಸುತ್ತೆ, ಆದ್ರೂ ಕೂಡ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ರೋಡ್ ನೋಡ್ತಾ ಇದ್ರೆ ನಿಮಗೆ ಅದು ಏನು ಲಾಂಗು ಅಂತ ಅನಿಸಲ್ಲ. ಸೊ ನಾವು ಕಂಡಂಗೆ ಇದೊಂದೇ ಗೌರ್ಮೆಂಟ್ ಬಸ್ ಬರ್ತಾ ಇರೋದು. ಸೊ ಯಾವುದೇ ಥರ ಬಸ್ ಇಲ್ಲ, ಸ್ವಲ್ಪ ಬಸ್ಗಳು ತುಂಬ ರಶ್ ಇರುತ್ತೆ, ಗೊತ್ತಲ್ಲ ನಿಮಗೆ ಫ್ರೀ ಬಸ್ ಕತೆ ಏನಾಗಿದೆ ಅಂದ್ಬಿಟ್ಟು. ಸೊ ಓಕೆ ಬನ್ನಿ ಇವಾಗ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ, ಹೇಗಿದೆ ಏನು ಅಂದ್ಬಿಟ್ಟು. ನಮ್ಮ ಫ್ಯಾಮಿಲಿ ಫುಲ್ಲು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಓಕೆ ಫೈನಲ್ ಆಗಿ ಬಂದಿದ್ದೀವಿ ನೋಡಿ, ಇಲ್ಲೇ ಭೂವರ ಸ್ವಾಮಿ ಟೆಂಪಲ್ಗೆ ದಾರಿಯನ್ನು ಬರ್ತಿದ್ದಾರೆ. ಸೊ ಓಕೆ ಬನ್ನಿ ಒಳಗಡೆ ಹೋಗೋಣ. ಸೊ ಇಲ್ಲೇನೋ ಗೊತ್ತಾಗ್ತಲ್ಲ, ಇದೇನೆ ಇಲ್ಲೂ ಬೋರ್ಡ್ ಹಾಕಿದೆ ನೋಡು, ತೋರಿಸಮ್ಮ ಅದುವೆ KRಪೇಟೆ ಚನ್ನರಾಯಪಟ್ಟಣ ತಾಲೂಕು. ಸೊ ಓಕೆ ನಡೀರಿ ಈಗ ಹೋಗೋಣ ಹೊರಗಡೆಗೆ. ಸೊ ಓಕೆ ನೋಡಿ ಬಂದಿದ್ದೀವಿ ಫೈನಲ್ ಆಗಿ. ಸೊ ಅಲ್ಲಿ ಕಾಣ್ತಾ ಇರೋದೆಲ್ಲ ಬ್ಯಾಕ್ ವಾಟರ್ ಸ್ನೇಹಿತರೆ, ಸಕ್ಕತ್ತಾಗಿದೆ, ಒಳ್ಳೆ ಸಮುದ್ರ ಇದ್ದಂಗಿದೆ. ನಾವು KRS ಅಲ್ಲಿ ನೀರಿಲ್ಲ ಅಂದ್ಕೊಂಡಿದ್ದೀವಿ, ನೋಡಿ ಇಲ್ಲಿ ಎಷ್ಟು ನೀರಿದೆ. ಸೊ ನೋಡಿ ವಾವ್, ಇಟ್ಸ್ ಬ್ಯೂಟಿಫುಲ್, ನಿಜ ಸೂಪರ್ ಆಗಿದೆ ನೋಡಿ ಮಾತ್ರ. ಸೊ ಇನ್ನೇನು ಹತ್ತತ್ರ ಬಂದಿದ್ದೀವಿ, ರೀಚ್ ಆದ್ವಿ ನೋಡಿ. ಇದೆಲ್ಲ KRS ಬ್ಯಾಕ್ ವಾಟರ್. ಸೊ ತುಂಬ ರಶ್ ಇದೆ ಅನಿಸುತ್ತೆ, ಅಡೌಂಟ್ ನಾವು ಗೊತ್ತಿಲ್ಲ. ಒಳಗಡೆ ವಿಡಿಯೋ ಮಾಡ್ತೀವಿ. ಇಲ್ಲಿ ಅಕ್ಕ ಇಲ್ಲೇ ಹಾಕ್ಲಾ, ಜಾಗ ಇದೆಯಾಕ? ಹಾಕ್ಲಿ ಒಳಗಡೆ. ಫೈನಲ್ ಆಗಿ ಬಂದಿದ್ದೀವಿ ಒಳಗಡೆ, ನೋಡಿ ಹೇಗಿದೆ. ಸೊ ನೋಡಿ ಇದೆಲ್ಲ ಆಮೇಲೆ ತಗೋಬೇಕಂತ. ಮತ್ತು ತುಳಸಿ ಎಲ್ಲ ಮಾಡ್ತಾರೆ. ಸೊ ಇಲ್ಲಿಂದನೇ ಒಂದು ತೊಗೋಬೇಕು ನೋಡಿ, ಫುಲ್ಲೆಲ್ಲ ಉದ್ದಕ್ಕೆಲ್ಲ ಅಂಗಡಿನೇ ಇದೆ. ಸೊ ಓಕೆ ಬನ್ನಿ ಈಗ ದೇವಸ್ಥಾನ ಕಡೆ ಹೋಗೋಣ. ತುಳಸಿ ತೊಗೊಂಡಿದ್ದೀವಿ. ಸೊ ಸಾಕು ಅಷ್ಟ ಸಾಕು. ಸೊ ನೋಡಿ ಫುಲ್ಲು ಹೊಳೆ ಎಷ್ಟು ಉದ್ದ ಇದೆ ಗೊತ್ತಾ, ಫುಲ್ ದೊಡ್ಡದಿದೆ. ನೋಡಿ ಸಕ್ಕತ್ತಾಗಿದೆ ಮಾತ್ರ ಈ ಕಡೆ. ಸೊ ಇಲ್ಲಿಂದ ಅಂತ ಕಣಮ್ಮ, ಹೌದು ನೋಡಿ ಮಚ್ಚಿನ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಇವತ್ತು. ರಶ್ ನೋಡಿ, ರಶ್ ಇದೆ. ಏನಿಲ್ಲ, ದರ್ಶನ ಮಾಡ್ಕೊಂಡು ಬೇಗ ಬರ್ಬೋದು, ನೋಡೋಣ. ಕಟ್ತಾ ಇದ್ರೆ ಹಿಂದ್ಗಡೆ ಎಲ್ಲ ಕಲ್ಲುಗಳು ನೋಡಿ ಯಾವ ಥರ ಇದೆ. ಇಟ್ಕೆ ಮಾಡ್ಕೊಂಡ್ರೆ ಮನೆ ಕಟ್ಟೋರೆಲ್ಲ ಈ ಥರ ಇಟ್ಕೆಗಳು ತೊಗೊಂಡು ಕಟ್ತಾರೆ ನೋಡಿ, ಫುಲ್ಲಾಗಿ ಕಟ್ಟಿದ್ದಾರೆ ನೋಡಿ ಎಲ್ಲ. ಸೊ ಚೆನ್ನಾಗಿದೆ. ಸೊ ಅರ್ಕೆ ಅಂತ ಇದು, ಸೊ ಇದೆಲ್ಲ ಕಟ್ಕೊಂಡು ಆರಾಮಾಗಿ ಈ ಥರ ಇಟ್ಕೆ ಕಲ್ಲೆಲ್ಲ ಜೋಡಿಸಿದ್ದಾರೆ ಮನೆ ಕಟ್ಟಕ್ಕೆ, ಅರ್ಕೆ ಮಾಡ್ಕೊಂಡಿರೋದು. ಸೊ ನೋಡಿ ಇಲ್ಲಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಅಲ್ಲಿ ತುಂಬ ಜನ ಇದ್ದಾರೆ, ರಶ್ ಇದ್ದಾರೆ ಇವತ್ತು. ಸೊ ಆ್ಯಕ್ಚುಲಿ ಅಂದರೆ ಮಣ್ಣು ತೊಗೊಂಡು 11 ರೌಂಡು ಸುತ್ತಾಕ್ಬೇಕಂತ ದೇವ್ರನ್ನ. ಸೊ ಇಟ್ಕೆ ತೊಗೊಂಡು ಇಲ್ಲಿ ಇಟ್ಕೆ ಕೊಡ್ತಾರಂತೆ, ಅದನ್ನ ತೊಗೊಂಡು ಊರಿಗೆ ತೊಗೊಂಡು ಮನೆಗೆ ಕಟ್ಟಲು ತೊಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತ. ಸೊ ಎಲ್ಲ ಕಡೆಯೂ ಈ ಥರ ಕಲ್ಲನ್ನ ಕಟ್ಟಿದ್ದಾರೆ, ಮನೆ ಕಟ್ಟೋರು ಅರ್ಕೆ ಮಾಡ್ಕೊಂಡಿದ್ದೆಲ್ಲ ದೇವಸ್ಥಾನ ಸುತ್ತಮುತ್ತ ಎಲ್ಲ. ಸೊ ಹಿಂಗೆಲ್ಲ ನೋಡ್ಬೋದು. ಸೊ ನೋಡಿ ಇಲ್ಲಂತೂ ತುಂಬ ಇದೆ. ಸೊ ಇವಾಗ ಡೆವಲಪ್ಮೆಂಟ್ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ ಮಾತ್ರ.
ಇಟ್ಟಿಗೆ ತೊಗೊಂಡು ಮಣ್ಣು ತೊಗೊಂಡು ಪ್ರದರ್ಶನ ಮಾಡಿದ್ರೆ ಪ್ರದರ್ಶನ ಮಾಡಿ ಮನೆಗೆ ತೊಗೊಂಡೋಗ್ಬೇಕಂತ ಒಂದು ಇಟ್ಟಿಗೆ. ಸೊ ನಮ್ಮ ಮನೆ ಕಟ್ಟೋ ಜಾಗದಲ್ಲಿ ಹಾಕ್ಬೇಕಂತ. ತುಂಬ ರಶ್ ಇರುತ್ತೆ ಮಾತ್ರ. ಬೇರೆ ಟೈಮಲ್ಲಿ ಬನ್ನಿ, ರಶ್ ಆರಾಮಾಗಿ ಕಡಿಮೆ ಇರುತ್ತೆ, ನೋಡ್ಕೊಂಡು ಹೋಗ್ಬೋದು. ಸೊ ಇವತ್ತಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ, ಮೂನೇ ಆಗ್ತಾಯಿಲ್ಲ ಜನ. ಸೊ ಅದಕ್ಕೋಸ್ಕರ ದುಡಿನ ದರ್ಶನ ಮಾಡೋದು, ದೇವ್ರ ದರ್ಶನ ಆಯಿತು. ಸೊ ಹತ್ರ ಹೋಗೋಕ್ಕಾಗಲಿಲ್ಲ. ಸೊ ಓಕೆ ಬನ್ನಿ, ಇವಾಗ ಪ್ರದಕ್ಷಿಣೆ ಆಗ್ತದೆ, ಪ್ರದಕ್ಷಿಣೆ ಹಾಕ್ಕೊಂಡು ಹೋಗೋಣ ಮುಂದಕ್ಕೆ. ಎಲ್ಲ ಮನೆ ಕಟ್ಟಿರೋದು. ಕಲ್ಲುಗಳಲ್ಲಿ ಇಲ್ಲೆಲ್ಲ ಸೊ ಇಲ್ಲಿ ಈ ಮಣ್ಣು ತೊಗೊಂಡು ಹೋಗ್ಬೇಕಂತೆ. ಮನೆ ಕಟ್ಟೋರು ಈ ಮಣ್ಣು ತೊಗೊಂಡೋಗಿ ಮನೆ ಕಟ್ಟೋದಿದ್ದಲ್ಲ ಒಳ್ಳೆಯದಾಗುತ್ತೆ. ಅದೆಲ್ಲ ದರ್ಶನಕ್ಕೆ ಇನ್ನೂ ಸ್ವಲ್ಪ ನೀಟಾಗಿ ವ್ಯವಸ್ಥೆ ಮಾಡಿಲ್ಲ. ಸೊ ನೀಟಾಗಿ ಒಂದು ಲೈನ್ ಇಲ್ಲ, ಸುಮ್ಮನೆ ಜನ ಹೆಂಗಂದಂಗೆ ನುಗ್ತಾ ಇದ್ದಾರೆ. ಸೊ ಅದರಿಂದ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ರಶ್ ಇರೋ ಟೈಮಲ್ಲಿ. ಸೊ ರಶ್ ಇಲ್ಲದಾಗ ನೀವು ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸೊ ಓಕೆ ಬನ್ನಿ, ಈಗ ದಾಸನ ಭವನ ಹತ್ರ ಬಂದಿದ್ದೀವಿ. ಊಟ ಮಾಡ್ಕೊಂಡು ಹೋಗೋಣ. ಇಲ್ಲಿ ವ್ಯವಸ್ಥೆ ಕೂಡ ಇದೆ, ಊಟ ಕೊಡ್ತಾರೆ ಇಲ್ಲಿ, ದಿನ ಇರುತ್ತೆ ಊಟ. ಸೊ ನೋಡಿ ಇವತ್ತು ಬಾತ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದೇ ಥರ ಬೇಕಾದ್ರೆ ಫೋಟೋ ಫ್ರೇಮ್ ಎಲ್ಲ ಮಾಡ್ತಾರೆ. ನೋಡಲೇ ಇಲ್ಲ. ಸೊ ಭಾನುವಾರ ಬಂದಿರೋದ್ರಿಂದ ತುಂಬ ರಶ್ ಏನೋ ಗೊತ್ತಿಲ್ಲ. ಸೊ ಎಲ್ಲ ದೇವಸ್ಥಾನ ಕಟ್ದಿರೋದ್ರಿಂದ ಸ್ವಲ್ಪ ಹಿಂಸೆ ಆಗುತ್ತೆ ಪಾರ್ಕಿಂಗ್ ಎಲ್ಲ. ಸೊ ಇನ್ನು ಬಿಟ್ಟರೆ ಇನ್ನೆಲ್ಲ ಸೂಪರಾಗಿದೆ ಮಾತ್ರ, ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಇದು KRS ಬ್ಯಾಕ್ ವಾಟರ್ ಅಲ್ಲ, ಭದ್ರಾವತಿ ನದಿ ಅಂತ. ಇದು ಭದ್ರಾವತಿ ಮತ್ತು ಇನ್ನೊಂದು ಯಾವುದೋ ತ್ರಿವೇಣಿ ಸಂಗಮ ಆಗುತ್ತಂತೆ. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ಈ ಬ್ಲೂ ಏನು ನೀರು ಬ್ಯಾಕ್ ವಾಟರು ತುಂಬ ಚೆನ್ನಾಗಿದೆ. ಸೊ ಒಂದ್ಸಲ ವಿಸಿಟ್ ಮಾಡಿ ಫ್ಯಾಮಿಲಿ ಎಲ್ಲ. ಮತ್ತು ಇಲ್ಲಿ ತುಂಬ ಅಂಗಡಿಗಳಿದೆ, ಜ್ಯೂಸು ಮತ್ತು ಚುರುಮುರಿ ಅಂಗಡಿಗಳೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ರೈತರು ಬೆಳೆದಿರೋ ತರಕಾರಿ ಎಲ್ಲ ಮಾರ್ತಾ ಇರ್ತಾರೆ. ಸೊ ಇಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು ಸ್ನೇಹಿತರೆ. ಒಟ್ಟಿನಲ್ಲಿ ಫೈನಲ್ ಆಗಿ ಚೆನ್ನಾಗಿದೆ. ಒಟ್ಟಿನಲ್ಲಿ ನೋಡಿ ಅಲ್ಲಿ ಐಲ್ಯಾಂಡ್ ಥರ ಇದೆ, ಸಕ್ಕತ್ತಾಗಿದೆ ಮಾತ್ರ ಇಲ್ಲಿ. ಸೊ ಇದು ಹೇಮಾವತಿ ನದಿ. ಸೊ ನಾನು KRS ಇದು ಕಾವೇರಿ ನದಿ ಅಂದ್ಕೊಂಡಿದ್ದೆ, ಬಟ್ ಇದು ಮಿಕ್ಸ್ ಆಗುತ್ತಂತೆ, ಕಾವೇರಿ ಮತ್ತು ಹೇಮಾವತಿ ನದಿ ಮಿಕ್ಸ್ ಆಗುತ್ತಂತೆ. ಫೋಟೋ ವೀಡಿಯೋಸ್ ಎಲ್ಲ ತೊಗೊಳ್ತಾ ಇದ್ದಾರೆ. ಸ್ನೇಹಿತರೆ ಫೈನಲಾಗಿ ಹೋಗಿ ಬಂದ್ವಿ. ಆ್ಯಕ್ಚುಲಿ ಇಲ್ಲಿಗೆ ಯಾವುದೇ ಥರದ ಬಸ್ಗಳು ಇದೆ, ಎಲ್ಲ ಕಡೆಯಿಂದ ಬಸ್ ಇದೆ ಅಂತೆ. ಮೈಸೂರಿಂದ KR ನಗರ, KR ಪಾಂಡುಪುರದಿಂದ ಬಸ್ ಇದೆ ಅಂತೆ. ಸೊ ನೀವೇನಾದ್ರು ಬೆಂಗಳೂರಿಂದ ಬಂದರೆ ಪಾಂಡುಪುರದಲ್ಲೇ ಹೇಳ್ಕೊಂಡು ಅಲ್ಲಿ ಆಟೋ ಬರುತ್ತಂತೆ, 200 ರೂಪಾಯಿ ಆಟೋಗೆ. ಸೊ ಆಟೋ ನಿಮ್ಮನ್ನ ಕರ್ಕೊಂಡು ಬಂದು 2 ಅವರ್ಸ್ ಇದ್ದು ವಾಪಸ್ ನಿಮ್ಮನ್ನ ಪಾಂಡುಪುರಕ್ಕೆ ಕರ್ಕೊಂಡೋಗಿ ಬಿಡುತ್ತಂತೆ. ಸೊ ಓಕೆ, ತುಂಬ ಚೆನ್ನಾಗಿದೆ, ರೋಡು ತುಂಬ ಚೆನ್ನಾಗಿದೆ, ಏನಿಲ್ಲ ಆರಾಮಾಗಿ ಬರ್ಬೋದು. ಮಧ್ಯ ಯಾವುದೋ ಡಿಂಕಮ್ಮ ಅನ್ನೋ ದೇವಸ್ಥಾನ ಎಲ್ಲ ಇದೆ. ಸೊ ನಮಗೆ ಟೈಮ್ ಆಗಲಿಲ್ಲ, ಅದಕ್ಕೋಸ್ಕರ ನಾವು ಈ ವರಸ್ವಾಮಿ ದೇವಸ್ಥಾನ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ರೋಡ್ ತುಂಬ ಚೆನ್ನಾಗಿದೆ, ಬೈಕಲ್ಲಿ ಬರ್ಬೋದು. ಬೈಕೆಲ್ಲ ಕಂಡೀಷನ್ ಆಗಿ ಪೆಟ್ರೋಲ್ ಗಿಟ್ರೋಲ್ ತುಂಬಿಸ್ಕೊಬನ್ನಿ, ಯಾಕೆಂದರೆ ಯಾವುದೇ ಥರದ ಬಂಕ್ಗಳಿಲ್ಲ ಮಧ್ಯದಲ್ಲಿ. ಸೊ ಹಳ್ಳಿಗಳಿದೆ, ಸೊ ಅದರಿಂದ ಯಾವುದೇ ಥರದ ಬಂಕ್ಗಳಿಲ್ಲ. ಸೊ ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ನಮಸ್ಕಾರ.